ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಉಪವಾಸದ ಪ್ರಾರ್ಥನೆಯ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. ನೋಡ್ರಿ, ಉಪವಾಸವು ಕ್ರೈಸ್ತ ಜೀವಿತದಲ್ಲಿ ಒಂದು ಜಯಭರಿತ ಜೀವಿತಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಉಪವಾಸದ ಮಾರ್ಗವು ಜಯದ ಮಾರ್ಗವಾಗಿರುತ್ತದೆ. ಕ್ರೈಸ್ತ ಜೀವಿತದ ಬೆಳವಣಿಗೆಗೆ ವಿರೋಧವಾಗಿ ಬರುವಂಥ ಪ್ರತಿಯೊಂದು ತಡೆ ಹೋರಾಟಗಳನ್ನು ನಾವು ಉಪವಾಸದಿಂದ ಜಯಿಸಬಹುದು. ಉಪವಾಸ ಪ್ರಾರ್ಥನೆಗೆ ಯೇಸು ಸ್ವಾಮಿ ನಮಗೆ ಮಾದರಿಯಾಗಿದ್ದಾರೆ. ಮಾತ್ರವಲ್ಲದೆ ಜಯಪ್ರದವಾದ ಉಪವಾಸಕ್ಕೆ ಬೇಕಾದಂಥ ಆಲೋಚನೆಗಳನ್ನು ಕೂಡ ನಾವು ಸತ್ಯ ವೇದದಲ್ಲಿ ನೋಡಬಹುದಾಗಿದೆ. ಯೇಸು ಸ್ವಾಮಿ ಹೇಳಿದರು, ನೀನು ಉಪವಾಸ ಮಾಡುವಾಗ, ಅಂದರೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಕ್ರೈಸ್ತನು, ದೇವ ಮಗುವು ನಾವೇನು ಮಾಡಬೇಕು? ಉಪವಾಸ ಮಾಡಬೇಕು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನಾವು ಹೇಗೆ ಉಪವಾಸ ಮಾಡಬೇಕು, ಅದರಲ್ಲಿ ಏನು ಮಾಡಬೇಕು, ಏನು ಮಾಡಬಾರದೆಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಆದಿ ಸಭೆಯು ಉಪವಾಸಕ್ಕೆ ಅದು ಬಹಳ ಒತ್ತು ಕೊಟ್ಟಿತ್ತು. ಅದಾದ ನಂತರವಾಗಿ ನಾವು ನೋಡುವಾಗಲೂ ಕೂಡ ಸ್ತೋತ್ರ, ಆ ಕ್ರಿಸ್ತನ ಸಭೆ ಅಥವಾ ಆದಿ ಸಭೆಯ ನಂತರ 400 ವರ್ಷಗಳಾದ ಮೇಲೂ ಸಹ ಸ್ತೋತ್ರ, ಆ 4ನೇ ಶತಮಾನ 5ನೇ ಶತಮಾನದಲ್ಲಿ ಇದ್ದಂಥ ದೇವ ಜನರು ಸ್ತೋತ್ರ ವಾರಕ್ಕೆ 2 ಸಾರಿ ಬುಧವಾರ ಶುಕ್ರವಾರ ಕಡ್ಡಾಯವಾಗಿ ಉಪವಾಸ ಮಾಡ್ತಾ ಇದ್ದರಂತೆ. ಅದು ಮಾತ್ರವಲ್ಲ, ನಾವು ಸತ್ಯವೇದದಲ್ಲಿ ಕೂಡ ನೋಡುವಾಗ ಅನೇಕ ದೇವ ಭಕ್ತರು ಉಪವಾಸ ಮಾಡಿದ್ದಾರೆ. ಮೋಶೆ 40 ದಿನಗಳವರೆಗೆ 2 ಸಲ ಉಪವಾಸ ಮಾಡಿದನು. ಅವನ ಮುಖ ದೇವರ ಪ್ರಭಾವದಿಂದ ಹೊಳೆಯುವವರೆಗೂ ಉಪವಾಸ ಮಾಡಿದನು. ಯೆಹೋಶುವನ ಜೀವನದಲ್ಲಿ ನೋಡುವಾಗ ಆಯಿ ಪಟ್ಟಣದಲ್ಲಿ ಅವರು ಸೋತ ನಂತರವಾಗಿ ಯೆಹೋಶುವನು ಉಪವಾಸ ಮಾಡಿದನು. ನ್ಯಾಯಸ್ಥಾಪಕರ ಸಮಯದಲ್ಲಿ ಸ್ತೋತ್ರ, ಸಾಮುವೇಲನ ಕಾಲದಲ್ಲಿ ಎಲ್ಲ ಇಸ್ರಾಯೇಲರು ಉಪವಾಸ ಇದ್ದರೆಂಬುದಾಗಿ ಸತ್ಯವೇದ ಹೇಳುತ್ತದೆ. ದಾವೀದನು ತಾನು ರಾಜನಾಗುವ ಮೊದಲು, ಅದು ಮಾತ್ರವಲ್ಲ, ಅವನ ಮಗು ಅಸ್ವಸ್ಥತೆ ಇದ್ದಾಗ, ಅವನ ಶತ್ರುಗಳು ಅವನ ಮೇಲೆ ಬೆನ್ನಟ್ಟಿ ಬಂದಾಗ ಅನೇಕಾವರ್ತಿ ದಾವೀದನು ಸಹ ಉಪವಾಸ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೆಹೋಷಾಫಾಟನ ಜೀವಿತದಲ್ಲಿ ನಾವು ನೋಡುವಾಗ, ನೀನು ಯುದ್ಧ ಮಾಡಬೇಕಾಗಿಲ್ಲ, ನಾನು ನಿಮಗೋಸ್ಕರ ಯುದ್ಧ ಮಾಡುತ್ತೇನೆಂಬುದಾಗಿ ದೇವರು ಹೇಳುವವರೆಗೂ ಸಹ ಯೆಹೋಷಾಫಾಟನು ಆತನ ಜನರು ಉಪವಾಸದಿಂದ ಸ್ತೋತ್ರ ಇದ್ದರು. ಉಪವಾಸದೊಂದಿಗೆ ವೈರಿಗಳನ್ನು ಸ್ತೋತ್ರದಿಂದ ಗೆದ್ದರು ಎಂಬುದಾಗಿ ನಾವು ನೋಡ್ತೇವೆ. ಎಲಿಯ, ಎಜ್ರ, ನೆಹೆಮೆಯ, ಎಸ್ತೇರಳು, ದಾನಿಯೇಲ ಇವರೆಲ್ಲರೂ ಉಪವಾಸಕ್ಕೆ ಹೆಸರುವಾಸಿಯಾಗಿದ್ದರು. ನೋಡ್ರಿ, ಆದಿ ಸಭೆಯ ದೇವರ ಆಶೀರ್ವಾದವಿದ್ದ ಶಕ್ತಿಯುತವಾದಂಥ ಒಂದು ವಿಧಾನವೆಂದರೆ ಅದು ಉಪವಾಸವಾಗಿತ್ತು. ಅದು ಮಾತ್ರವಲ್ಲ, ಚರಿತ್ರೆಯಲ್ಲಿ ಕೂಡ ನೋಡ್ರಿ, ಅನೇಕರ ನಾಯಕರ ಜೀವಿತದಲ್ಲಿ ಕೂಡ ಉಪವಾಸದೊಂದಿಗೆ ಅವರು ಇದ್ದಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದರು. ಅಪೊಸ್ತಲ ಪೌಲನು ಪ್ರತಿ ಸಭೆಯಲ್ಲಿ ಸಹ ಉಪವಾಸ ಪ್ರಾರ್ಥನೆಯನ್ನಿಗೆ ಒತ್ತು ಕೊಟ್ಟರು. ಅಂತಿಯೋಕ್ಯ ಸಭೆ ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದಾಗ ಪೌಲ ಬಾರ್ನಾಬರನ್ನ ಪರಿಶುದ್ಧಾತ್ಮನು ಬೇರ್ಪಡಿಸಿದರು. 13ನೇ ಶತಮಾನದಲ್ಲಿ ಅಸಿಸಿ ಫ್ರಾನ್ಸಿಸ್ ಎಂಬಂಥ ಒಬ್ಬ ದೇವ ಭಕ್ತನು ಇಟಲಿಯ ಬೀದಿಗಳಲ್ಲಿ ಹಾಡುತ್ತಾ, ಪ್ರಸಂಗಿಸುತ್ತಾ, ಸಾಕ್ಷಿ ಹೇಳುತ್ತಾ ಅನೇಕ ಯುವ ಜನರು ರಕ್ಷಣೆ ಹೊಂದುವವರೆಗೂ ಉಪವಾಸ ಮಾಡ್ತಲೇ ಇದ್ರಂತೆ. ಮಾರ್ಟಿನ್ ಲೂಥರ್ ಅವ್ರ ಮೇಲೊಂದು ಕಂಪ್ಲೇಂಟ್ ರೀ, ಏನು ಗೊತ್ತಾ? ಅತಿಯಾಗಿ ಉಪವಾಸ ಮಾಡ್ತಾರೆ ಎಂಬುದಾಗಿ ಮಾರ್ಟಿನ್ ಲೂಥರನ್ನ ಟೀಕಿಸಲಾಗ್ತಾ ಇತ್ತಂತೆ. ಜಾನ್
ಕ್ಯಾಲ್ವಿನ್ ಅವರು ಜಿನಿವಾದ ಬಹುತೇಕ ಜನರು ಮಾನಸಾಂತರ ಹೊಂದುವವರೆಗೂ ಉಪವಾಸವಿದ್ದು ಪ್ರಾರ್ಥಿಸಿದರಂತೆ. ನೋಡ್ರಿ, ಸ್ಕಾಟ್ಲೆಂಡಲ್ಲಿ ರಕ್ತ ಪಿಪಾಸಿ ಎಂಬಂತ ಒಬ್ಬ ರಾಣಿ ಇದ್ದಳು. ಆ ರಾಣಿಯ ಹೆಸರು ಮೇರಿ ಎಂಬುದಾಗಿ. ಜಾನ್ ನಾಕ್ಸ್ ಆ ಉಪವಾಸ ಪ್ರಾರ್ಥನೆ ಮಾಡುವಾಗ ಅವಳು ಹೇಳಿದಳು, ಸ್ಕಾಟ್ಲೆಂಡಿನ ಎಲ್ಲ ಸೈನ್ಯಗಳಿಗಿಂತ ಜಾನ್ ನಾಕ್ಸನ ಉಪವಾಸ ಪ್ರಾರ್ಥನೆ ಅದು ಬಹಳ ಶ್ರೇಷ್ಠವಾದದ್ದು. ಆ ಪ್ರಾರ್ಥನೆಗೆ ನಾನು ಭಯಪಡ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ಲಂತೆ. ಜಾನ್ ವೆಸ್ಲಿ 2 ಸಲ ಆದಿಸಭೆಯ ಕಾಲದ ರೂಢಿಯಂತೆ ಉಪವಾಸದಿಂದ ಇರುತ್ತಾ ಇದ್ದರಂತೆ. ತನ್ನ ಹಿಂಬಾಲಿಕರಿಗೂ ದೇವ ಜನರಿಗೂ ಅದನ್ನು ಅನುಸರಿಸುವಂತೆ ಒತ್ತಾಯಿಸುತ್ತಾ ಇದ್ರಂತೆ. ಜೋನಾಥನ್ ಎಡ್ವರ್ಡ್ ಉಪವಾಸ ಪ್ರಾರ್ಥನೆಯಲ್ಲಿ ಅವಳು ಬಹಳ ಉಪವಾಸ ಮಾಡ್ತಾ ಇದ್ರಂತೆ. ಎಷ್ಟರವರೆಗೆ ಅಂತ ಹೇಳಿದ್ರೆ, ಎಲ್ಲಾದರೂ ಒಂದು ಕೂಟಕ್ಕೆ ಕರೆದ್ರೆ ಆ ಫುಲ್ಪಿಟ್ ಅಥವಾ ಆ ಪೀಠದ ಮುಂದೆ ನಿಂತುಕೊಳ್ಳಿಕ್ಕೂ ಕೂಡ ಅವರಿಗೆ ಶಕ್ತಿ ಇರ್ತಾ ಇರಲಿಲ್ಲಂತೆ. ಅಷ್ಟು ಉಪವಾಸ ಮಾಡಿ ಹೋಗಿ ಅಲ್ಲಿ ನಿಂತುಕೊಳ್ಳುತ್ತಾ ಇದ್ದರು. ಅಲ್ಲಿ ದೇವ ಪ್ರಸನ್ನತೆ ಬಂದು ಅಲ್ಲಿ ಚಲಿಸಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾ ಇದ್ದರು. ಇಂಗ್ಲೆಂಡನ್ನು ದೇವರ ಮಹಿಮೆಗಾಗಿ ಗೆದ್ದುಕೊಂಡರು. ಚಾರ್ಲ್ಸ್ ಪಿನಿ ಅವರ ಕುರಿತಾಗಿ ನೀವು ಕೇಳಿರಬಹುದು. ಅವರ ಕೂಟಗಳಲ್ಲಿ ಸ್ತೋತ್ರ ಯಾರಾದರೂ ಇನ್ನು ಆ ದೈವಿಕ ಪ್ರಸನ್ನತೆಯನ್ನು ಅನುಭವಿಸದೇ ಇದ್ದರೆ, ಜನರು ರಕ್ಷಿಸಲ್ಪಡದೇ ಇದ್ದರೆ ತಕ್ಷಣ 3 ದಿವಸ ಹಗಲಿರುಳು ಸ್ತೋತ್ರ ಉಪವಾಸ ಪ್ರಾರ್ಥನೆ ಮಾಡಿ ನಂತರ ಕೂಟವನ್ನು ನಡೆಸುತ್ತಾ ಇದ್ದರು. ಪವಿತ್ರಾತ್ಮನು ಇಳಿದು ಬಂದು ಅನೇಕ ಸಾವಿರಾರು ಜನರನ್ನು ಮುಟ್ಟಿ ಅವರ ಜೀವಿತವನ್ನು ಬದಲಾಯಿಸುತ್ತಾ ಇದ್ದರು. D.L. ಮೂಡಿ ಕೂಡ ತಮ್ಮ ಕೂಟಗಳಲ್ಲಿ ವಿಶೇಷವಾಗಿ ದೇವರ ಕಾರ್ಯಗಳನ್ನು ಸ್ತೋತ್ರ ನೋಡುವುದಕ್ಕಾಗಿ ತನ್ನ ಆ ಬೈಬಲ್ ಇನ್ಸ್ಟಿಟ್ಯೂಟಿನ ಶಿಕ್ಷಕರು, ಮುಖ್ಯ ವಿದ್ಯಾರ್ಥಿಗಳು ಉಪವಾಸ ಪ್ರಾರ್ಥನೆ ಮಾಡಲು ಕೇಳಿಕೊಳ್ಳುತ್ತಾ ಇದ್ದರಂತೆ. ಅದು ಮಾತ್ರವಲ್ಲ, ಬೆಳಗಿನ ಜಾವ 2, 3 ಮತ್ತು 5 ಗಂಟೆಯವರೆಗೆ ಪ್ರಾರ್ಥಿಸುತ್ತಾ ಇದ್ದರಂತೆ. ಹಾಗಾದರೆ ಉಪವಾಸ ಪ್ರಾರ್ಥನೆ ದೇವ ಮಕ್ಕಳಿಗೆ ಬಹಳ ಬಹಳ ಮುಖ್ಯ ರೀ. ನಾನು ಚರಿತ್ರೆಯಿಂದ ಹೇಳಿದೆ, ಸತ್ಯವೇದದಿಂದ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ಸ್ತೋತ್ರ ಅವರೆಲ್ಲ ಉಪವಾಸ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಟ್ಟಿರುವಾಗ ದೇವ ಮಕ್ಕಳಾದಂಥ ನಾವು ಸಹ ಉಪವಾಸ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಡಬೇಕು. ಸತ್ಯವೇದ ಅನುಸಾರವಾಗಿ ಉಪವಾಸವೆಂದರೆ ಶಾರೀರಿಕವಾದ ಅವಶ್ಯಕತೆಗಳನ್ನು ಸ್ತೋತ್ರ ಬದಿಗಿಟ್ಟು ಸ್ತೋತ್ರ ದೇವ ಸಮ್ಮುಖವನ್ನು ಬಯಸುವಂಥ ಒಂದು ಕಾರ್ಯ. ನಿಜವಾದ ಉಪವಾಸವೆಂದರೆ ಕುಟುಂಬ ಸ್ನೇಹಿತರಿಂದ ಸ್ವಲ್ಪ ಕಾಲ ದೂರವಿದ್ದು, ಫೋನಿನಿಂದ ಸ್ವಲ್ಪ ಕಾಲ ದೂರವಿದ್ದು ದೇವರೊಟ್ಟಿಗೆ ಸಮಯವನ್ನು ಕಳೆಯುವುದೇ ನಿಜವಾದ ಉಪವಾಸವಾಗಿದೆ. ನೋಡ್ರಿ, ಅಬ್ರಹಾಮನ ಸೇವಕನಾದ ಎಲಿಯಾಜರನು ಅವನೊಂದು ತೀರ್ಮಾನ ತೆಗೆದುಕೊಂಡ. ಅವನ ಯಜಮಾನನ ಅಂದರೆ ಅಬ್ರಹಾಮನ ಮಗನಾದ ಈಸಾಕನಿಗಾಗಿ ಹೆಣ್ಣು ನೋಡಲಿಕ್ಕೆ ಅವನು ಹೊರಟಾಗ ಅವನೊಂದು ತೀರ್ಮಾನ ಏನಂತ ಹೇಳಿದ್ರೆ, ನನ್ನ ಕೆಲಸವು ಮುಗಿಯುವ ತನಕ ನಾನು ಊಟ ಮಾಡುವುದಿಲ್ಲ. ಆದಿಕಾಂಡ 24:33 ವಾಕ್ಯವನ್ನ ನೀವು ನೋಡ್ರಿ. ಅವನು ಹೇಳ್ತಾ ಇದ್ದಾನೆ, ಸ್ತೋತ್ರ, ನಾನು ಬಂದ ಕೆಲಸವನ್ನ ಹೇಳದೆ ಊಟ ಮಾಡುವುದಿಲ್ಲ. ಅಂದ್ರೆ ಅವನು ಮನಸ್ಸಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿರಬೇಕು, ನನ್ನ ಕೆಲಸ ಆಗುವವರೆಗೂ ನಾನು ಉಪವಾಸ ಮಾಡ್ತೇನೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳು, ಸ್ತೋತ್ರ ಸವಾಲುಗಳು, ಅನೇಕ ಹೋರಾಟಗಳು, ಇವುಗಳನ್ನು ಗೆಲ್ಲಲು ನಾವು ಉಪವಾಸ ಮಾಡಬೇಕ್ರಿ. ಕೆಲವರು ಉಪವಾಸ ತೆಗೆದುಕೊಳ್ತಾರೆ. ಮಕ್ಕಳು ಪರೀಕ್ಷೆಗಳಿಗೆ ಹೋಗಿ ಪರೀಕ್ಷೆಯನ್ನು ಮುಗಿಸಿ ಬರುವ ತನಕ ತಂದೆ ತಾಯಿಗಳು ಉಪವಾಸದಿಂದ ಇರುವುದನ್ನು ನಾನು ನೋಡಿದ್ದೇನೆ. ಅದು ಮಾತ್ರವಲ್ಲ, ಗಂಡ ಸೇವೆಗಾಗಿ ಹೋದಾಗ ಹೆಂಡತಿ ಗಂಡನ ಆ ಸೇವೆಗಾಗಿ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಿರುವುದನ್ನು ನಾನು ನೋಡಿದ್ದೇನೆ. ಅದು ಮಾತ್ರವಲ್ಲ, ಒಂದು ಇಂಟರ್ವ್ಯೂಗೋ ಅಥವಾ ಒಂದು ಸಂದರ್ಶನಕ್ಕೆ ಹೋಗುವ ಮುನ್ನ ಉಪವಾಸದಿಂದ ಪ್ರಾರ್ಥನೆ ಮಾಡಿ ಹೋಗುವವರು ಉಂಟು, ಅದ್ಭುತವನ್ನು ಕಂಡವರು ಉಂಟು. ಅದು ಮಾತ್ರವಲ್ಲ, ಜೀವಿತದಲ್ಲಿ ಮದುವೆಯ ವಿಷಯಕ್ಕೆ ಬರುವಾಗ ಯಾವ ತೀರ್ಮಾನ ತೆಗೆದುಕೊಳ್ಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವಾಗ ಉಪವಾಸ ಮಾಡಿ ದೇವರ ಚಿತ್ತವನ್ನು ತಿಳಿದವರು
ಅನೇಕರಿದ್ದಾರೆ. ಅದು ಮಾತ್ರವಲ್ಲ, ಓ ಸ್ತೋತ್ರ, ತಮ್ಮ ಜೀವಿತದಲ್ಲಿ ಬರುವಂಥ ಅಪಾಪದ ಸ್ವಭಾವ, ಕೋಪದ ಸ್ವಭಾವ, ಓ ಸ್ತೋತ್ರ, ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಬಲಹೀನತೆಯ ಅವಸ್ಥೆಗಳಲ್ಲಿ ನಾವು ಉಪವಾಸ ತೆಗೆದುಕೊಂಡು ಉಪವಾಸ ಮಾಡುವಾಗ ಅಂಥ ಸಮಯದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಒಂದು ಬಲ ಉಂಟಾಗಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಓ ಸ್ತೋತ್ರ ಜಯ ಕೊಡುತ್ತಾರೆ. ಹಾಗಾದರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳ, ಹೋರಾಟಗಳ, ಬಾಧೆಗಳ ಉಪವಾಸದಿಂದ ಪ್ರಾರ್ಥಿಸುವುದು ಬಹಳ ಒಳ್ಳೆಯದು. ಹಾಗಾದರೆ ಈ ದಿನ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಜೊತೆಯಲ್ಲಿ ದೇವರಿಗಾಗಿ ಹೇಗೆ ಉಪವಾಸ ಮಾಡೋದು. ನಮಗಾಗಿ ನಾವು ಉಪವಾಸ ಮಾಡ್ತೇವೆ, ನಮ್ಮ ಕಾರ್ಯಗಳಿಗಾಗಿ ಉಪವಾಸ ಮಾಡ್ತೇವೆ. ಆದರೆ ದೇವರು ಬಯಸುವಂಥ ಉಪವಾಸ ಯಾವುದು? ಒಂದು, ದೇವರನ್ನ ಮೆಚ್ಚಿಸಲು ಉಪವಾಸ ಮಾಡ್ರಿ. ಯಾವುದಕ್ಕಾಗಿ ನೀವು ಉಪವಾಸದಿಂದಿರೋದು? ಊರಿಗೆಲ್ಲ ಡೊಂಗುರ ಹೊಡೆದು ತಿಳಿಸುವುದಕ್ಕಾಗಿ ಅಲ್ಲ, ದೇವರನ್ನ ಮೆಚ್ಚಿಸುವುದಕ್ಕಾಗಿರಲಿ, ದೇವರ ಸಮೀಪಕ್ಕೆ ಬರುವುದಕ್ಕಾಗಿ. ದೇವರೇ, ನಾನಿನ್ನೂ ನಿನ್ನ ತಿಳಿಯಬೇಕು, ನಾನಿನ್ನೂ ನಿಮ್ಮನ್ನು ಅರಿಯಬೇಕು ಎಂಬಂಥ ಒಂದು ದಾಹದಿಂದ ತಿಳಿಯುವುದಕ್ಕಾಗಿ ಉಪವಾಸವನ್ನ ಮಾಡ್ರಿ. ಅಂಥ ಉಪವಾಸ ದೇವರು ಬಯಸುವ ಉಪವಾಸವಾಗಿರುತ್ತದೆ. ನೀವು ಹೇಳಿ, ಸ್ವಾಮಿ, ನಾನಿವತ್ತು ಉಪವಾಸ ಇದ್ದೇನೆ, ಕಾರಣ ನೀನು ನನ್ನನ್ನು ಪ್ರೀತಿಸಿದೆ, ಈಗ ನಾನು ನಿನ್ನನ್ನು ಪ್ರೀತಿಸುವುದಕ್ಕಾಗಿ ಉಪವಾಸ ಮಾಡುತ್ತಾ ಇದ್ದೇನೆ. ಜಕರ್ಯ 7ನೇ ಅಧ್ಯಾಯ 5ರಲ್ಲಿ ದೇವರು ಕೇಳ್ತಾರೆ, ನೀವು ಉಪವಾಸ ಮಾಡಿದ್ದು ನನಗಾಗಿಯೋ? ಕೆಲವು ಸಾರಿ ಓ ಸ್ತೋತ್ರ, ನಾವು ನಮಗಾಗಿ ಉಪವಾಸ ಮಾಡ್ತೀವಿ, ಅದಕ್ಕಿಂತಲೂ ದೇವರನ್ನ ಮೆಚ್ಚಿಸಲು ನಾವು ಉಪವಾಸ ಮಾಡಿದ್ರೆ ಬಹಳ ಒಳ್ಳೆಯದ್ರಿ. ಎರಡನೇದಾಗಿ, ದೇವರ ಕರೆಗೆ ಓಗೊಟ್ಟು ಪ್ರತಿಕ್ರಿಯಿಸಿ ಉಪವಾಸವಿರ್ರಿ. ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಉಪವಾಸ ಮಾಡುವಾಗ ಆಲ್ರೆಡಿ ದೇವರು ಕರೆ ಕೊಟ್ಟಿದ್ದಾರೆ, ಒಂದು ಆಜ್ಞೆ ಕೊಟ್ಟಿದ್ದಾರೆ. ಆದುದರಿಂದ ಆ ಆಜ್ಞೆಗೆ ನಾವು ಒಳಗಾಗಿ ಉಪವಾಸ ಮಾಡಬೇಕು. ಯೋವೇಲನ ಗ್ರಂಥದಲ್ಲಿ ನೋಡ್ರಿ, ಓ ಸ್ತೋತ್ರ, ಉಪವಾಸ ದಿನವನ್ನ ಗೊತ್ತು ಮಾಡ್ರಿ. ಒಂದು ದಿನವನ್ನ, ಯಾವ್ಯಾವುದಕ್ಕೋ ನಾವು ದಿನವನ್ನ ಫಿಕ್ಸ್ ಮಾಡ್ತೇವೆ, ಅದೇ ವಿಧದಲ್ಲಿ ಒಂದು ದಿನ ನಾನು ಉಪವಾಸಕ್ಕಾಗಿ ಬೇರ್ಪಡಿಸ್ತೇನೆ. ಉಪವಾಸದಿಂದ ನಾನು ದೇವರನ್ನ ಹುಡುಕುವುದಕ್ಕಾಗಿ ಬೇರ್ಪಡಿಸ್ತೇನೆ ಎಂಬುದಾಗಿ ಬೇರ್ಪಡಿಸಿ ಉಪವಾಸ ಮಾಡ್ರಿ. ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಯಾವುದಕ್ಕಾಗಿ ಉಪವಾಸ ಮಾಡಬೇಕು? ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಲು ಉಪವಾಸ ಮಾಡ್ರಿ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ಭಕ್ತರು ಉಪವಾಸ ಮಾಡಿದ್ದಾರೆ. ಯಾವುದಕ್ಕಾಗಿ ಗೊತ್ತಾ? ತಮ್ಮನ್ನು ತಗ್ಗಿಸಿಕೊಂಡು, ತಮ್ಮನ್ನು ಪರೀಕ್ಷಿಸಿಕೊಂಡು. ಉಪವಾಸದ ಸಮಯದಲ್ಲಿ ನಮ್ಮ ಜೀವನ ಹೇಗಿದೆ, ನಮ್ಮ ಕಾರ್ಯಗಳು ಹೇಗಿದೆ, ನಾವು ದೇವರ ಸಮ್ಮುಖದಲ್ಲಿ ಬಂದು ಪಶ್ಚಾತ್ತಾಪ ಪಟ್ಟು ಓ ಸ್ತೋತ್ರ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಇನ್ನೂ ದೇವರು ಕೃಪೆಯನ್ನ ಹೇರಳವಾಗಿ ಕೊಡುವಂಥವರಾಗಿದ್ದಾರೆ. ಹಾಗಾದರೆ ಉಪವಾಸ ಯಾಕೆ? ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಳ್ಳಲು. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ದೇವರು ದೀನರಿಗಾದರೂ ಕೃಪೆಯನ್ನ ಕೊಡುತ್ತಾರಂತೆ. ಹಾಗಾದರೆ ದೇವರ ಹಸ್ತದ ಕೆಳಗೆ ನಿನ್ನನ್ನು ತಗ್ಗಿಸಿಕೊಳ್ಳಲು ಉಪವಾಸ ಒಂದು ಮಾರ್ಗವಾಗಿದೆ. ಯಾಕೆ ಉಪವಾಸ ಮಾಡಬೇಕ್ರೆ? ದೇವರ ಮುಖವನ್ನು ಇನ್ನೂ ಹೆಚ್ಚಾಗಿ ನೋಡಲು. ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ದೇವರನ್ನ ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಪ್ರಾಣದಿಂದ, ನಿನ್ನ ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ದೇವರನ್ನ ಮುಖವನ್ನು ನೋಡುವುದಕ್ಕಾಗಿ, ದೇವರನ್ನ ಪ್ರೀತಿಸುವುದಕ್ಕಾಗಿ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ ಓ ಸ್ತೋತ್ರ 1 ಮತ್ತು 3ನೇ ವಾಕ್ಯ ನೋಡುವುದಾದ್ರಲ್ಲಿ ದೇವರು ಹೇಳ್ತಾರೆ, ನೀವು ನನ್ನನ್ನು ಹೃದಯಪೂರ್ವಕವಾಗಿ ಹುಡುಕಿದರೆ ನನ್ನನ್ನು ಕಂಡುಕೊಳ್ಳುವಿರಿ. ದೇವರನ್ನ ಪೂರ್ಣ ಹೃದಯದಿಂದ ಹುಡುಕಲು ಉಪವಾಸವು ಪರಿಶುದ್ಧವಾದಂಥ ಮಾರ್ಗವಾಗಿದೆ. ಪರಲೋಕದ ಉತ್ತರಗಳನ್ನು ಪಡೆದುಕೊಳ್ಳಲು ನಾವು ಕೇಳಬೇಕು, ಹುಡುಕಬೇಕು,
ತಟ್ಟಬೇಕು. ಹಾಗಾದರೆ ದೇವರ ಮುಖವನ್ನು ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಹುಡುಕಬೇಕ್ರಿ. ಉಪವಾಸವು ದೇವರನ್ನ ಹುಡುಕುವಂತ ಆಳವಾದ ಹಂಬಲವನ್ನು ಸೂಚಿಸುತ್ತದೆ. ದೇವರನ್ನ ನೋಡುವ ಹಸಿವೆ, ಆತನ ಶಕ್ತಿಯುತವಾದ ಕಾರ್ಯ ಎಷ್ಟು ಮಹತ್ವತರವಾದದ್ದಂದರೆ, ಓ ಸ್ತೋತ್ರ ದೇವರೇ, ನನಗೆ ಆಹಾರ ಬೇಡ, ದೇವರೇ ಸ್ತೋತ್ರ ನನಗೆ ನೀನು ಬೇಕೆಂಬುದಾಗಿ ದೇವರ ಮುಖವನ್ನು ಹುಡುಕುವುದಕ್ಕಾಗಿ ಉಪವಾಸ ಮಾಡ್ರಿ. ಅದು ಮಾತ್ರವಲ್ಲ, ನಿನ್ನ ಆತ್ಮದ ಪರಿಶುದ್ಧ ಶಿಸ್ತನ್ನ, ನಿನ್ನನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ಉಪವಾಸ ಮಾಡ್ರಿ. ಯೇಸುವಿನ ಶಿಷ್ಯನಾದವನು, ದೇವ ಭಕ್ತನಾದವನು, ನಾವು ಯೇಸುವನ್ನು ಹಿಂಬಾಲಿಸಬೇಕ್ರಿ. ನಮ್ಮ ಜೀವಿತವನ್ನು ದೇವರ ಮುಂದೆ ಬಿಚ್ಚಬೇಕು, ನಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಬೇಕು. ದೇವರಿಗೆ ಯಾವುದಾದ್ರೂ ಇಷ್ಟ ಇಲ್ವಾ? ನಾನು ಮಾಡುತ್ತಾ ಇರುವಂಥ ಕಾರ್ಯ ಹೇಗಿದೆ? ಅದನ್ನು ದೇವರ ಸಮ್ಮುಖದಲ್ಲಿ, ಓ ಸ್ತೋತ್ರ, ಆ ಪ್ರಾರ್ಥನೆಯಲ್ಲಿ ನೀವು ಬಿಚ್ಚಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವಾಗ ದೇವರು ನಿಮ್ಮನ್ನು, ಓ ಸ್ತೋತ್ರ, ಪರಿಶೋಧಿಸಿ ನಿಮ್ಮನ್ನು ಇನ್ನೂ ಸರಿಪಡಿಸಿ ನಿಮ್ಮ ಜೀವಿತದಲ್ಲಿ, ಓ ಸ್ತೋತ್ರ, ಇನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಎಂಬುದಾಗಿ ದೇವರು ನಿಮಗೆ ತಿಳಿಸುವಂಥವರಾಗಿದ್ದಾರೆ. ನೋಡ್ರಿ, ಹಾಗಾದರೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕ್ರಿ. ನೋಡ್ರಿ, ಸೈತಾನನು ಉಪವಾಸವನ್ನು ದ್ವೇಷಿಸ್ತಾನೆ. ಯಾಕೆ ಗೊತ್ತಾ? ನೀವು ಉಪವಾಸ ಮಾಡಿದ್ರೆ ನೀವು ಜಯ ಹೊಂದುತ್ತೀರಿ ಎಂಬುದಾಗಿ ಅವನಿಗೆ ಗೊತ್ತು. ಆದುದರಿಂದ ಆ ಉಪವಾಸಕ್ಕೆ ತಡೆಗಳನ್ನು ತರ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಉಪವಾಸ ಪ್ರಾರ್ಥನೆಯಲ್ಲಿ ನನ್ನ ಮಾತು ಹೇಗಿದೆ, ನನ್ನ ನೋಟ ಹೇಗಿದೆ, ನನ್ನ ನಡತೆ ಹೇಗಿದೆ? ನೋಡ್ರಿ, ನಮ್ಮ ಜೀವಿತದಲ್ಲಿ ಆ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು ಹಾಗೆ ಮುಂದುವರಿಯಿರಿ. ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ನೂತನ ಸಂಗತಿಗಳನ್ನು ಕರ್ತನು ಮಾಡುವಂಥವರಾಗಿದ್ದಾರೆ. ಹಾಗಾದರೆ ನಾವು ಉಪವಾಸ ಹೇಗೆ ಮಾಡಬೇಕು ಅಥವಾ ಯಾವ ವಿಧದಲ್ಲಿ ಉಪವಾಸ ಕಾರ್ಯಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮ ಜೊತೆಯಲ್ಲಿ ಹೇಳಿದೆ. ನೋಡ್ರಿ, ನಾವು ಉಪವಾಸದಿಂದ ಪ್ರಾರ್ಥಿಸಿದಾಗ ಏನಾಗುತ್ತೆ ಗೊತ್ತಾ? ಒಂದು, ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುತ್ತದೆ. ಅನೇಕ ಪ್ರಾರ್ಥನೆಗಳು ಕೆಲವು ಸಾರಿ ಕೇಳುವುದಿಲ್ಲ. ನೀವು ಉಪವಾಸದಿಂದ ಪ್ರಾರ್ಥನೆ ಮಾಡಿ ನೋಡ್ರಿ, ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಿ ನಿಮ್ಮ ಜೀವಿತದಲ್ಲಿ ಮೊರೆ ಇಡುವಂಥ ಕಾರ್ಯಗಳ ಮೇಲೆ ದೇವರು ಒಂದು ಅದ್ಭುತವನ್ನ ಮಾಡುತ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬದಲ್ಲಿ ಒಂದು ಸಹೋದರಿ ಮಾತ್ರ ರಕ್ಷಣೆ ಹೊಂದಿದಳು. ತನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಳು. ಗಂಡನ ಜೀವಿತದಲ್ಲಿ ಏನು ಬದಲಾವಣೆ ಇಲ್ಲ. ಒಂದು ತೀರ್ಮಾನ ತೆಗೆದುಕೊಂಡಳು. ವಾರಕ್ಕೆ ಒಂದು ದಿನ ನನ್ನ ಕುಟುಂಬದ ರಕ್ಷಣೆಗಾಗಿ ನಾನು ಉಪವಾಸ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತೇನೆಂಬುದಾಗಿ ದೇವರನ್ನು ಹುಡುಕಲಿಕ್ಕೆ ಆರಂಭಿಸಿದಾಗ ನಡೆದಂಥ ಅದ್ಭುತ, ದೇವರು ಸ್ತೋತ್ರ, ಅವಳ ಜೀವಿತದಲ್ಲಿ ಅವರ ಕುಟುಂಬದೆಲ್ಲರೂ ಉಪವಾಸ ಪ್ರಾರ್ಥನೆ ಮಾಡಿದ ಒಂದೊಂದು ವಿಷಯಕ್ಕೂ ಬಿಡುಗಡೆ ಕೊಟ್ಟು ಆ ಕುಟುಂಬವನ್ನು ರಕ್ಷಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಒಂದು ಪ್ರಾರ್ಥನಾ ಮನವಿ ಇದೆಯಾ? ಎಷ್ಟೋ ವರ್ಷಗಳಾಯ್ತು ಈ ವಿಷಯಕ್ಕೆ ಬಿಡುಗಡೆ ಇಲ್ಲ ಎಂಬುದಾಗಿ ಕಾಯ್ತಾ ಇದ್ದೀರಾ? ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ನೀವು ಉಪವಾಸದಿಂದ ಪ್ರಾರ್ಥಿಸುವಾಗ ಕರ್ತನು ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಎರಡನೇದಾಗಿ, ನೀವು ಉಪವಾಸ ಮಾಡುವಾಗ ನಿಮಗೆ ಒಂದು ಪಾಪದಿಂದ ಬಿಡುಗಡೆ ಉಂಟಾಗುತ್ತೆ. ನೋಡ್ರಿ, ಸತ್ಯವೇದದಲ್ಲಿ ನಾವು ನೋಡುವಾಗ ನಿನೆವೆ ಪಟ್ಟಣ ಇತ್ತು. ಆ ನಿನೆವೆ ಪಟ್ಟಣದ ಜನರು ಬಹಳ ದುಷ್ಟರಾಗಿದ್ದರು, ಬಹಳ ಪಾಪ ಮಾಡುವವರಾಗಿದ್ದರು. ದೇವರು ಯೋನನನ್ನು ಕಳಿಸ್ತಾರೆ, ಆ ಪಟ್ಟಣವನ್ನು ನಾಶ ಮಾಡ್ತಾರೆ, ನೀನು ಹೋಗಿ ಅಲ್ಲಿ ಸುವಾರ್ತೆ ಸಾರು. ಅಲ್ಲಿ ಹೋಗಿ ದೇವರು ಈ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ದೇವರ ಕಡೆಗೆ ತಿರುಗಿಕೊಳ್ಳರು ಎಂಬುದಾಗಿ ಸುವಾರ್ತೆ ಸಾರಿದಾಗ ಜನರೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡರು. ಹೇಗೆ ತಿರುಗಿಕೊಂಡರು ಗೊತ್ತಾ? ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಉಪವಾಸದೊಂದಿಗೆ, ಪ್ರಾಣಿಗಳಿಗೂ ಸಹ ಏನು ಕೊಡಲಿಲ್ಲ ಅಂತೆ, ಅವರು ಪ್ರಾಣಿಗಳು ಸಹ ಉಪವಾಸ ಇದ್ವು. ಹಾಗೆ ಇದ್ದಾಗ ದೇವರು ಅವರನ್ನು ಕಂಡು
ಆ ಪಟ್ಟಣದ ಮೇಲೆ ಹಲ್ಲೆಲೂಯ ಒಂದು ಕನಿಕರ ಪಟ್ಟರು. ಆ ಪಟ್ಟಣವನ್ನು ಮನ್ನಿಸಿದರು. ಮಾಡಬೇಕೆಂಬುದಾಗಿ ಬಯಸಿದ ಕಾರ್ಯವನ್ನು ದೇವರು ಇನ್ನು ಈ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಎಂಬುದಾಗಿ ಹೇಳಿದರು. ಪ್ರೀತಿಯುಳ್ಳ ದೇವ ಜನರೇ, ನೀವು ಉಪವಾಸದೊಂದಿಗೆ ದೇವರ ಬಳಿ ಬರುವಾಗ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗ್ತದೆ. ಓ ಸ್ತೋತ್ರ. ನಿಮ್ಮ ಜೀವಿತದಲ್ಲಿ ಅನೇಕ ರಹಸ್ಯ ಪಾಪಗಳಿರಬಹುದು. ಆ ಪಾಪದಲ್ಲಿ ನೀವು ಬಿದ್ದು ಬಿದ್ದು ಏಳುತ್ತಾ ಇರಬಹುದು. ಪಾಸ್ಟರ್, ಇದನ್ನು ಬಿಡಬೇಕೆಂಬುದಾಗಿ ನನಗೆ ಆಸೆ ಇದೆ, ಆದರೆ ನನಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ. ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ, ಬೈಬಲ್ ರೀಡ್ ಮಾಡ್ತಾ ಇದ್ದೇನೆ, ಎಲ್ಲ ಗೊತ್ತು, ಆದರೂ ಕೂಡ ನಾನು ಪಾಪದಲ್ಲಿ ಬೀಳುತ್ತಾ ಇದ್ದೇನೆ. ಓ ಸ್ತೋತ್ರ. ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ರೆ ನಿಮ್ಮ ಎಲ್ಲ ಪಾಪದ ಬಂಧನಗಳು, ಓ ಸ್ತೋತ್ರ, ಪಾಪದ ಕೇಡುಗಳನ್ನ ದೇವರು ಬಿಚ್ಚುವಂತವರಾಗಿದ್ದಾರೆ. ಚಾರ್ಲ್ಸ್ ಫಿನಿ ಎಂಬಂತ ಒಬ್ಬ ದೇವ ಮನುಷ್ಯರು, ಅವರು ಪೂರ್ಣವಾಗಿ ದೇವ ಪ್ರಸನ್ನತೆಯಿಂದ ತುಂಬಿದಂತ ಒಬ್ಬ ದೇವ ಭಕ್ತರಾಗಿದ್ದರು. ಅವರು ಹಾಗೆ ನಡ್ಕೊಂಡು ಹೋಗೋದಾದ್ರೆ ಜನರು ತಮ್ಮ ಪಾಪಗಳ ಅರಿವು ಉಂಟಾಗಿ ಅಲ್ಲೇ ಮೊಣಕಾಲು ಹಾಕಿ ಯೇಸುವಿಗೆ ತಮ್ಮ ಹೃದಯವನ್ನ ಒಪ್ಪಿಸಿಕೊಡ್ತಾ ಇದ್ರಂತೆ. ಒಂದು ಸಾರಿ ಅವರು ದಾರಿಯಲ್ಲಿ ಹೋಗುತ್ತಾ ಇದ್ದಾಗ ಒಬ್ಬ ಕುಡುಕ, ಅವನಿಗೆ ಆ ಪಾಪದ ಅರಿವು ಉಂಟಾಗಿ ತಕ್ಷಣ ಆ ಚಾರ್ಲ್ಸ್ ಫಿನಿಯವರ ನೋಡಿ ಹೇಳುತ್ತಾ ಇದ್ದಾರೆ, ನನಗೆ ನನ್ನ ಪಾಪದ ಕುರಿತಾಗಿ ನನಗೆ ಮನವರಿಕೆ ಉಂಟಾಗ್ತಾ ಇದೆ, ನನಗೆ ಯೇಸು ಬೇಕು, ಈ ಪಾಪದಿಂದ ನನಗೆ ಬಿಡುಗಡೆ ಉಂಟಾಗಬೇಕೆಂಬುದಾಗಿ ಹೇಳಿದಾಗ ತಕ್ಷಣವಾಗಿ ಆ ದೇವ ಪ್ರಸನ್ನತೆ ಆ ಕುಡುಕನ ಜೀವಿತವನ್ನ ಸ್ತೋತ್ರ ಬದಲಾಯಿಸ್ತು. ನಮ್ಮ ಜೀವಿತದಲ್ಲಿ ಕೂಡ ಆ ದೇವ ಪ್ರಸನ್ನತೆ, ಅವರು ಚಾರ್ಲ್ಸ್ ಫಿನಿ ಅವರು ಏನಾದರೂ ದೇವ ಬಲ ಕಡಿಮೆ ಆಯ್ತು ಎಂಬುದಾಗಿ ತಿಳಿದಾಗ ಅವರು ಕಾಡಿಗೆ ಹೋಗ್ಬಿಡ್ತಾ ಇದ್ರಂತೆ. ಹೋಗಿ ದೀರ್ಘಕಾಲ ಬೈಬಲ್ನ ರೀಡ್ ಮಾಡೋದು, ಏನು ಊಟ ಮಾಡ್ತಾ ಇರಲಿಲ್ಲ, ಉಪವಾಸದಿಂದ ಪ್ರಾರ್ಥನೆ ಮಾಡಿ ಅನೇಕ ಗಂಟೆಗಳವರೆಗೂ ಬೈಬಲ್ನ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಆ ಪ್ಲೇಸಿಗೆ ಅಥವಾ ತಿರುಗಿ ಅವ್ರ ಊರಿಗೆ ಬರುವಾಗ ಅನೇಕ ಜನರು ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತಾ ಇದ್ದಾರಂತೆ. ಹಾಗಾದರೆ ನೀವು ಸಹ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡುವಾಗ ಆ ದೇವ ಪ್ರಸನ್ನತೆ, ಹಲ್ಲೆಲೂಯಾ, ನಿಮ್ಮ ಪಾಪದ ಜೀವಿತವನ್ನು ಓ ಸ್ತೋತ್ರ ಕರ್ತನು ಓ ಸ್ತೋತ್ರ ಅದನ್ನು ನೀಗಿಸುವಂಥವರಾಗಿದ್ದಾರೆ. ನೋಡ್ರಿ, ನಾವು ಶಾರೀರಿಕವಾದ ಈ ಮಾಂಸದಲ್ಲಿ ಜೀವಿಸ್ತಾ ಇದ್ದೇವೆ, ಆದರೆ ನಾವು ಉಪವಾಸದಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮರು ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ, ಪವಿತ್ರಾತ್ಮರು ನಮ್ಮ ಮೇಲೆ ಬರ್ತಾರೆ, ಆಗ ನಮ್ಮ ಜೀವಿತ ಪರಿಶುದ್ಧಗೊಳ್ಳುತ್ತದೆ. ಉಪವಾಸ ನಿಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುತ್ತದೆ. ನಿರಂತರವಾಗಿ ಓ ಸ್ತೋತ್ರ ದೇವರನ್ನ ಹುಡುಕಿ ಉಪವಾಸದಿಂದ ಪ್ರಾರ್ಥಿಸಿರಿ, ಪಾಪದಿಂದ ಬಿಡುಗಡೆ ಉಂಟಾಗುವಂಥದ್ದಾಗಿದೆ. ನಾವು ಶರೀರಕ್ಕೆ ಊಟ ಕೊಡ್ತೀವಿ, ಅದು ಶರೀರದ ಇಚ್ಛೆಗಳನ್ನು ಉಂಟು ಮಾಡ್ತದೆ, ಆದರೆ ಒಳಗಡೆ ಒಬ್ಬ ಆತ್ಮೀಕ ಮನುಷ್ಯನಿದ್ದಾನೆ. ಆ ಮನುಷ್ಯನಿಗೆ ನೀವು ಉಪವಾಸದಿಂದ ಹುಡುಕುವಾಗ ಒಳಗೆ ಆತ್ಮೀಕ ಮನುಷ್ಯನ ಗಟ್ಟಿಯಾಗಿ ಅದರ ನಿಮಿತ್ತವಾಗಿ ಹಲ್ಲೆಲೂಯಾ ಎಲ್ಲ ಶಾರೀರಿಕ ಇಂದ್ರಿಯಗಳ ಸ್ವಭಾವಗಳನ್ನು ಜಯಿಸಬಹುದಾ, ಸೈತಾನನನ್ನು ಜಯಿಸಬಹುದಾ, ಕತ್ತಲೆಯ ಶಕ್ತಿಗಳನ್ನು ಜಯಿಸಬಹುದಾ, ಪಾಪದ ಶಕ್ತಿಗಳನ್ನು ಜಯಿಸಬಹುದು. ಹಾಗಾದರೆ ನಿಮ್ಮ ಪಾಪಗಳನ್ನು ಜಯಿಸಲು ಉಪವಾಸದಿಂದ ಪ್ರಾರ್ಥಿಸಿರಿ. ಅದು ಮಾತ್ರವಲ್ಲ, ನಾವು ಉಪವಾಸ ಯಾವುದಕ್ಕಾಗಿ ಮಾಡಬೇಕು? ಒಂದು ನಾನು ಹೇಳಿದೆ, ನಮ್ಮ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆಗಾಗಿ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಕ್ಕಾಗಿ. ಅದು ಮಾತ್ರವಲ್ಲ, ಕೆಲವೊಂದು ಸಂಗತಿಗಳಿಗೆ ಉಪವಾಸದಿಂದ ಮಾತ್ರ ಬಿಡುಗಡೆ ಇರ್ತದೆ. ಯೇಸು ಸ್ವಾಮಿ ಒಂದು ಸಾರಿ ಬೆಟ್ಟದ ಮೇಲೆ ಇರುವಾಗ ಕೆಳಗಡೆ ಒಬ್ಬ ದೆವ್ವ ಹಿಡಿದ ಮನುಷ್ಯನನ್ನು ಕರೆ ತಂದರು. ಆ ತಂದಾಗ ಈ ಶಿಷ್ಯರು ಟ್ರೈ ಮಾಡಿದ್ರು ದೆವ್ವ ಓಡಿಸಲಿಕ್ಕೆ, ಅವರಿಗೆ ಆಗಲಿಲ್ಲ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ದೆವ್ವ ಅವನನ್ನು ಬಿಟ್ಟು ಹೋಯ್ತು, ಅವನಿಗೆ ಸೌಖ್ಯವಾಯಿತು. ಆ ಪರ್ಸ್ನಲ್ ಆಗಿರುವಾಗ, ವೈಯಕ್ತಿಕವಾಗಿರುವಾಗ ಬಂದು ಶಿಷ್ಯರು ಕೇಳ್ತಾ ಇದ್ದಾರೆ, ನಮಗೆ ಯಾಕೆ ಆಗಲಿಲ್ಲ ಸ್ವಾಮಿ? ಆಗ ದೇವರು ಹೇಳ್ತಾ ಇದ್ದಾರೆ, ಈ ಜಾತಿಯು ಉಪವಾಸ ಪ್ರಾರ್ಥನೆಯಿಂದ ಮಾತ್ರ ಹೋಗ್ತದೆ. ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ವಿಷಯಗಳಿಗೆ ಪರಿಹಾರ ಉಪವಾಸ ಪ್ರಾರ್ಥನೆ. ಸಾಲದಲ್ಲಿ ಬಿದ್ದು ಒದ್ದಾಡುತ್ತಾ ಇದ್ದೀರಾ, ಕೌಟುಂಬಿಕವಾದ ಸಮಸ್ಯೆಯ, ಸೈತಾನನು ತರುವಂಥ ಕಾಯಿಲೆಗಳು, ಅನೇಕ ಸಂಗತಿಗಳು. ಉಪವಾಸದೊಂದಿಗೆ ದೇವರನ್ನ ಹುಡುಕ್ರಿ. ಕೆಲವರು ನೋಡ್ರಿ ದುಡಿತಾ ಇರ್ತಾರೆ, ಆದರೂ ಅವ್ರ ಜೀವನದಲ್ಲಿ ಒಂದು ಬೆಳವಣಿಗೆ ಇಲ್ಲ. ಪ್ರೇಯರ್ ಮಾಡ್ರಿ,
ಪ್ರೇಯರ್ ಮಾಡಿ ಎಲ್ಲ ಸೈತಾನನ ಕ್ರಿಯೆಗಳನ್ನು ಆಲ್ರೆಡಿ ದೇವರು ಲಯಪಡಿಸಿದ್ದಾರೆ. ಓ ಸ್ತೋತ್ರ. ನೀವಿನ್ನೂ ಉಪವಾಸದೊಂದಿಗೆ ಕರ್ತನನ್ನು ಹುಡುಕುವಾಗ ಸೈತಾನನು ಓ ಸ್ತೋತ್ರ ಜಜ್ಜಲ್ಪಡ್ತಾನೆ, ಅವನ ಕಾರ್ಯಗಳು ಅಳಿದು ಹೋಗ್ತದೆ. ಹಲ್ಲೆಲೂಯಾ. ಓ ಸ್ತೋತ್ರ. ಕರ್ತನು ನಿಮಗೆ ಓ ಸ್ತೋತ್ರ ಆತ್ಮಿಕ ಹೋರಾಟದ ಪ್ರಾರ್ಥನೆಯಲ್ಲಿ ಈ ಉಪವಾಸ ಪ್ರಾರ್ಥನೆ ನಮಗೆ ಜಯವನ್ನು ಕೊಡುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಭಯಭ್ರಾಂತರಾಗಿದ್ದೀರಾ? ಕೆಲವೊಂದು ವಿಷಯಗಳು ಏನು ಎಂಬುದಾಗಿ ಅರ್ಥವಾಗ್ತಾ ಇಲ್ವಾ? ಸೋತು ಹೋಗಬೇಡ್ರಿ. ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಬಿಡುಗಡೆಯನ್ನು ಕೊಡುತ್ತಾರೆ. ನೀವು ಉಪವಾಸದಿಂದ ಪ್ರಾರ್ಥನೆ ಮುಗಿಸಿದಾಗ ನಿಮ್ಮ ಭಯಗಳು ಮಾಯವಾಗ್ತದೆ. ದೆವ್ವ ನಿಮ್ಮನ್ನು ನೋಡಿ ಓಡಿ ಹೋಗ್ತದೆ. ಹಲ್ಲೆಲೂಯಾ. ವೈರಿಗಳು ಸೋಲಿಸಲ್ಪಡುತ್ತಾರೆ. ಓ ಸ್ತೋತ್ರ. ನಾವು ನೋಡ್ತೇವೆ, 1 ಸಾಮುವೇಲ ಅಲ್ಲಿ ಇಸ್ರಾಯೇಲ್ ತಮ್ಮ ವೈರಿಗಳು ಅವರ ವಿರುದ್ಧವಾಗಿ ಬಂದಾಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸಾಮುವೇಲನ ಬಳಿ ಹೋದಾಗ ಸಾಮುವೇಲನ ಇಸ್ರಾಯೇಲರಿಗೆ ಒಂದು ಆಲೋಚನೆ ಕೊಡ್ತಾ ಇದ್ದಾನೆ, ಬನ್ರಿ ನಾವು ಮಿಚ್ಚೆಯಲ್ಲಿ ಕೂಡಿ ಬರೋಣ, ನಾವು ಯೆಹೋವನ ಸಮ್ಮುಖದಲ್ಲಿ ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ದೇವರ ಮುಂದೆ ಉಪವಾಸದಿಂದ ಅವರು ತಮ್ಮ ಪಾಪಗಳನ್ನು ಹರಿಕೆ ಮಾಡಿ, ದೇವರೇ ನಮ್ಮ ವಿರೋಧಿಗಳು ಬರ್ತಾ ಇದ್ರೆ ನಮ್ಮ ಜೀವನದಲ್ಲಿ ಒಂದು ಬಿಡುಗಡೆ ಎಂಬುದಾಗಿ ಓ ಸ್ತೋತ್ರ ಅವರೆಲ್ಲರೂ ಸೇರಿ ಕರ್ತನನ್ನು ಹುಡುಕಿದಾಗ ದೇವರ ವಾಕ್ಯ ಹೇಳುತ್ತದೆ, ಅವರ ವಿರೋಧವಾಗಿ ಬಂದಂಥ ಆ ವೈರಿಗಳನ್ನ ದೇವರು ಚದುರಿಸಿ ದೇವರು ಜಯ ಕೊಟ್ರಂತೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ಒಂದು ಜಯ ಬೇಕಲ್ವಾ? ನಮಗೆ ಒಂದು ಬಿಡುಗಡೆ ಬೇಕಲ್ವಾ? ಹಾಗಾದರೆ ಉಪವಾಸದೊಂದಿಗೆ ಕರ್ತನನ್ನು ಹುಡುಕ್ರೆ, ಉಪವಾಸದೊಂದಿಗೆ ಕರ್ತನ ಸಮ್ಮುಖದಲ್ಲಿ ಕಾಯಿರೆ, ಉಪವಾಸದೊಂದಿಗೆ ದೇವರನ್ನ ದೃಷ್ಟಿಸಿರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ದೇವರು ಕೊಡಲಿಕ್ಕಿದ್ದಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ. ಹಲ್ಲೆಲೂಯಾ. ಈ ದಿನ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಸ್ವಾಮಿ, ನನ್ನ ಜೀವಿತದಲ್ಲಿ ಉಪವಾಸಕ್ಕಾಗಿ ದೇವರೇ ನನ್ನನ್ನು ಸಮರ್ಪಿಸಿ ಕೊಡ್ತೇನೆ. ಒಂದು ದಿನವಾದರೂ, ಒಂದು ಹೊತ್ತಾದರೂ ಸ್ವಾಮಿ ನಿನ್ನನ್ನು ಹುಡುಕುವುದಕ್ಕಾಗಿ ಬರ್ತೇನೆ. ನನಗೆ ನಿನ್ನ ಪ್ರಸನ್ನತೆ ಬೇಕು, ನಿನ್ನನ್ನು ನಾನಿನ್ನೂ ಹೆಚ್ಚು ತಿಳಿಯಬೇಕು. ದೇವರೇ ಸ್ತೋತ್ರ, ಸ್ತೋತ್ರಪ್ಪ. ನಾನು ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಬೇಕಪ್ಪ. ನನ್ನ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ಎಷ್ಟೋ ದೇವರೇ ಬಾಧೆಗಳು, ನನಗೆ ಬಿಡುಗಡೆ ಬೇಕು, ನನಗೆ ಪಾಪದಿಂದ ಬಿಡುಗಡೆ ಬೇಕು. ದೇವರೇ ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ಸಮ್ಮುಖದಲ್ಲಿ ನನ್ನನ್ನೇ ನಾನು ಪರೀಕ್ಷಿಸಿಕೊಳ್ಳಬೇಕಪ್ಪ. ಓ ಸ್ತೋತ್ರ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಉಪವಾಸ ಪ್ರಾರ್ಥನೆ ಮಾಡುವಾಗ ನೀವು ನಮ್ಮ ಪ್ರಾರ್ಥನೆ ಕೇಳ್ತೀರಪ್ಪ. ದೇವರೇ ವೈರಿಯ ಎಲ್ಲ ಕುತಂತ್ರಗಳಿಂದ ಬಿಡುಗಡೆ ಕೊಡ್ತೀರ ಸ್ವಾಮಿ. ಓ ಸ್ತೋತ್ರ. ಹಾಲೆಲ್ಲೂಯಾ. ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತೀರಾ. ಹಾಲೆಲ್ಲೂಯಾ. ನಿಮಗೆ ಸ್ತೋತ್ರ. ನಮ್ಮ ಪಾಪದ ಸ್ವಭಾವಗಳು ಕಳಚಿ ಬೀಳುತ್ತದೆ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಲ್ಲರೂ ಸ್ತೋತ್ರ ಮಾಡ್ರಿ. ಹಾಲೆಲ್ಲೂಯಾ. ನಿಮಗೆ ಸ್ತೋತ್ರಪ್ಪ. ಎಸಪ್ಪ, ನಿಮಗೆ ವಂದನೆ. ಹಾಲೆಲೂಯಾ. ಈ ದಿನಗಳಲ್ಲಿ ದೇವರನ್ನು ಹುಡುಕುವ ದಿನಗಳಾಗಿರಲಿ. ದೇವರೇ ಸ್ತೋತ್ರ. ಎಸಪ್ಪ, ಈ ಬ್ಯುಸಿಯಾದ ಲೋಕದಲ್ಲಿ ಸ್ವಾಮಿ ಹಾಲೆಲೂಯಾ. ಓ ಸ್ತೋತ್ರ. ಅನೇಕ ಸಾರಿ ನಾವು ಸ್ತೋತ್ರ, ಓ ಸ್ತೋತ್ರ, ನಮ್ಮ ದೇವರನ್ನೇ ನಾವು ಮರೆತು ಬಿಟ್ಟಿದ್ದೇವೆ, ಪ್ರಾರ್ಥನೆಯನ್ನು ಮರೆತು ಬಿಟ್ಟಿದ್ದೇವೆ. ಉಪವಾಸ ಪ್ರಾರ್ಥನೆ ಇಲ್ಲವೇ ಇಲ್ಲ. ಹಾಲೆಲೂಯಾ. ಒಪ್ಪಿಸಿಕೊಡೋಣ. ಕರ್ತನೇ, ನಿನ್ನನ್ನು ಹುಡುಕ್ತೇನಪ್ಪ, ನಿನ್ನನ್ನು ಬಯಸ್ತೇನೆ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಈ ದಿನ ಸ್ವಾಮಿ ನಮ್ಮೊಂದಿಗೆ ನೀವು ಮಾತನಾಡಿದ್ದೀರಾ. ನಾವು ನಿಮ್ಮ ಸಮ್ಮುಖದಲ್ಲಿ ಕಾಯ್ತೇವೆ. ನೀನು ಬಯಸುವಂಥ ಉಪವಾಸವನ್ನು ನಾವು ಮಾಡ್ತೇವೆ. ಹಾಲೆಲೂಯಾ. ನಿನ್ನ ವಾಕ್ಯ ಅನುಸಾರವಾದಂಥ ಉಪವಾಸವನ್ನು ಮಾಡ್ತೇವೆ. ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಹುಡುಕ್ತೇವೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ ಸ್ವಾಮಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ತೇವೆ ಸ್ವಾಮಿ. ಹಾಲೆಲೂಯಾ. ದೇವರೇ, ನಮ್ಮ ಜೀವಿತದಲ್ಲಿ ಸ್ವಾಮಿ ಅನೇಕ ವಿಷಯಗಳಲ್ಲಿ ಒಂದು ತಡೆಗಳು ಉಂಟಾಗ್ತಾ ಇದೆಯಪ್ಪ. ನಾವು ಉಪವಾಸ ಪ್ರಾರ್ಥನೆ ಮಾಡಿ ನಾವು ಜಯವನ್ನು ಪಡೆದುಕೊಳ್ತೇವೆ ಸ್ವಾಮಿ. ಒಪ್ಪಿಸಿಕೊಡೋಣ. ಹಾಲೆಲೂಯಾ. ಇವತ್ತು ಯಾರ್ಯಾರು ತೀರ್ಮಾನ ತೆಗೆದುಕೊಳ್ತೀರೋ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಹಾಲೆಲೂಯಾ. ಕರ್ತನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಹಾಲೆಲೂಯಾ ಕರ್ತನು ನೂತನ ಸಂಗತಿಗಳನ್ನು ಮಾಡಲಿಕ್ಕಿದ್ದಾರೆ. ನಿಮಗೊಂದು ಬಿಡುಗಡೆ ಉಂಟಾಗಲಿಕ್ಕಿದೆ. ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಲಿಕ್ಕಿದೆ. ಒಪ್ಪಿಸಿಕೊಡೋಣ. ಹಾಲೆಲೂಯಾ. ನಿಮಗೆ ವಂದನೆ ಏಸಪ್ಪ, ನಿಮಗೆ ವಂದನೆ ರಾಜ. ಹಾಲೆಲೂಯಾ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ಸ್ವಾಮಿ ಅಪ್ಪ ನಿಮ್ಮ ಸಮ್ಮುಖದಲ್ಲಿ ಬಂದು ದೇವರೇ ನಾವು ಪ್ರಾರ್ಥಿಸಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ನಮಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ವಾಕ್ಯದ ಮುಖಾಂತರ ನಮ್ಮೊಡನೆ ನೀವು ಮಾತನಾಡಿದ ಹಾಗೆ ಈ ದಿನಗಳು ನಿಮ್ಮನ್ನು ಹುಡುಕುವ ದಿನಗಳಾಗಿರಲಿ, ಉಪವಾಸದಿಂದ ಪ್ರಾರ್ಥಿಸುವ ದಿನಗಳಾಗಿರಲಿ, ನಿನ್ನನ್ನು ಬಯಸುವ ದಿನಗಳಾಗಿರಲಿ ಸ್ವಾಮಿ.
ಬಲಪಡಿಸ್ರಿ. ದೇವರೇ ಸ್ತೋತ್ರ. ಇವತ್ತು ತೀರ್ಮಾನ ತೆಗೆದುಕೊಂಡಪ್ಪ ಉಪವಾಸ ಮಾಡಲಿಕ್ಕಿರುವ ದೇವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಒಂದೊಂದು ವಿಷಯದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ, ಆತ್ಮಿಕ ವಿಷಯದಲ್ಲಿ ಸ್ವಾಮಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿ. ಅವರ ಉಪವಾಸ ಇರುವಾಗಲೇ ಎಲ್ಲ ಪಾಪದ ಚಟಗಳು, ದೇವರೇ ಸ್ತೋತ್ರ, ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ಲಪ್ಪ. ದೇವರೇ ಅವರು ಉಪವಾಸದಿಂದ ಇರುವಾಗಲೇ ಎಲ್ಲ ಸೈತಾನನ ಕ್ರಿಯೆಗಳು, ಮಾಟ ಮಂತ್ರದ ಕ್ರಿಯೆಗಳು, ದುಷ್ಟಾತ್ಮನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಅದ್ಭುತ ನಡೆಯಲಿ ಸ್ವಾಮಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ದೇವರೇ ಸ್ತೋತ್ರ. ನಿನ್ನ ಜನರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿದ ಹಾಗೆ ಉಪವಾಸದೊಂದಿಗೆ ನಾವು ಕರ್ತನನ್ನು ಹುಡುಕೋಣ. ಒಂದು ದಿನವಾದರೂ, ಒಂದು ಹೊತ್ತಾದರೂ ನಾವು ಪ್ರತ್ಯೇಕಿಸಿ ದೇವರನ್ನ ಹುಡುಕಿ ನೋಡ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂವನ್ನು ಕೊಡಲಿಕ್ಕಿದ್ದಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಸೇವೆಗಾಗಿ ಪ್ರಾರ್ಥಿಸುವವರಿಗಾಗಿ ಸ್ತೋತ್ರ. ಈ ಸೇವೆಗಾಗಿ ಕೆಲವರು ನಿಮ್ಮ ಅತ್ಯಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ಕರ್ತನು ಗಮನಿಸುತ್ತಾ ಇದ್ದಾರೆ. ಕರ್ತನು ಹೇರಳವಾಗಿ ಪರಲೋಕದ ದ್ವಾರವನ್ನು ತೆರೆದು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. God bless you all.